ಹಾಯ್ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೀಸೆಲ್ಲಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ರೀಸೆಲ್ಲಿಂಗ್ ಅಂದರೆ ಮನೆಯಲ್ಲಿ ನೀವು ಫ್ರೀ ಟೈಮಲ್ಲಿ ಕುಳಿತುಕೊಂಡು ನಿಮ್ಮ ಮೊಬೈಲ್ ಮೂಲಕ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡಿ ಕಮಿಷನ್ ಹಣವನ್ನು ಗಳಿಸೋದು. ಅಂದರೆ ನೀವು ಇಲ್ಲಿ ಸುಲಭವಾಗಿ ನಾನು ಹೇಳ್ದಂಗೆ ಕೇಳಿದ್ರೆ ತಿಂಗಳಿಗೆ 30,000 ರಿಂದ 50,000 ರೂಪಾಯಿ ತನಕ ಆರಾಮವಾಗಿ ಗಳಿಸ್ಬೋದು. ಸೊ ವಿಡಿಯೋನ ಕೊನೆಯ ತನಕ ನೋಡಿ ಆ ಪದ್ಧತಿಯನ್ನು ತಿಳ್ಕೊಂಡು ನೀವು ತಿಂಗಳಿಗೆ ಸಿಕ್ಕಾಪಟ್ಟೆ ಅಮೌಂಟನ್ನು ಗಳಿಸಿ. ಈ ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು Shop101 ಆಗಿದೆ. ಸೊ ಗಮನದಲ್ಲಿಡಿ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅಪ್ಲಿಕೇಶನ್ ಲಿಂಕ್ ಇದೆ. ಸೊ ಆ ಲಿಂಕ್ ಮೂಲಕನೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ನೇಹಿತರೆ, Shop101 ಅಪ್ಲಿಕೇಶನ್ ಇನ್ಸ್ಟಾಲ್ ಆದಮೇಲೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಓಪನ್ ಆದಮೇಲೆ ನಿಮ್ಮ ನಂಬರನ್ನು ಹಾಕಿ ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಆದ ನಂತರ ಈ ರೀತಿಯ ಒಂದು ಇಂಟರ್ಫೇಸ್ ನಿಮಗೆ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ನಿಮಗೆ ವುಮೆನ್ ಮೆನ್ ಹೋಮ್ ಡೆಕೋರೇಷನ್ಸ್ ಮತ್ತು ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಗಳು ಎಲ್ಲ ರೀತಿ ಪ್ರಾಡಕ್ಟ್ಗಳು ನಿಮಗೆ ಇಲ್ಲಿ ಸೌಲಭ್ಯವಿದೆ. ಸೊ ಇಲ್ಲಿ ಎಲ್ಲ ರೀತಿಯ ಆಫರ್ಗಳು ನಡೀತಾ ಇರುತ್ತೆ. ಸೊ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳು ಸಿಕ್ಕಿರುತ್ತೆ. ಸೊ ಅದನ್ನು ನೀವು ವಾಟ್ಸಪ್, ಫೇಸ್ಬುಕ್ ಅಥವಾ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಶೇರ್ ಮಾಡಿ. ಹಾಗೆ ಅಲ್ಲಿ ನಿಮಗೆ ಫ್ರೆಂಡ್ಸ್ಗೆ ಯಾವ ಪ್ರಾಡಕ್ಟ್ ಸೆಲೆಕ್ಟ್ ಆಗಿರುತ್ತೋ ಅದನ್ನು ನೀವು ಕಮಿಷನ್ ಹಾಕಿ ಅವ್ರಿಗೆ ಡೆಲಿವರಿ ಕೊಟ್ಟರೆ, ಸೊ ಅದು ಅವ್ರಿಗೆ ಹೋಮ್ ಡೆಲಿವರಿ ಆಗಿ ಅವರು ಪ್ರಾಡಕ್ಟನ್ನು ತೊಗೊಂಡ್ಮೇಲೆ ಸೊ ಆ ಕಮಿಷನ್ ಅಮೌಂಟು ಇಲ್ಲಿ ನಿಮಗೆ ವೀಕ್ಲಿ ಒಂದ್ಸರಿ ಆ್ಯಡ್ ಆಗುತ್ತೆ. ಸೊ ಅದು ಯಾವ ರೀತಿ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ಬನ್ನಿ. ಸೊ ಎಕ್ಸಾಂಪಲು ಇಲ್ಲಿ ನೋಡ್ಬೋದು ನೀವು, ಒಂದು ಯಾವುದಿದೆ ಜಾಕೆಟ್ ಕಾಟನ್ ಸಾಲಿಡ್ಸ್ ಲಿಮಿಟೆಡ್ ಶರ್ಟ್ ಇದೆ. ಸೊ ಇದನ್ನು ನೀವು ಶೇರ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಶೇರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಅದು ನೀವು ವಾಟ್ಸಪ್ಪಲ್ಲಿ ನಿಮ್ಮ ಫ್ರೆಂಡ್ಸ್ ಗೊತ್ತಿರೋರಿಗೆ ಒಬ್ಬರಿಗೆ ನೀವು ಅದನ್ನು ಸೆಂಡ್ ಮಾಡಬೇಕಪ್ಪ. ಸೆಂಡ್ ಮಾಡಿ ಅಲ್ಲಿ ಆ ಪ್ರಾಡಕ್ಟ್ನ ಎಲ್ಲ ಒಂದು ಕೆಲವೊಂದು ಯಾವ್ಯಾವ ಕಲರ್ಸ್ ಇದೆ ಸೊ ಅದೆಲ್ಲ ಸೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದಮೇಲೆ ತಿರ್ಗಾ ಪ್ರಾಡಕ್ಟ್ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಕ್ರಿಯೇಟ್ ಆಗಿರುತ್ತೆ. ಸೊ ತಿರ್ಗಾ ಅದನ್ನು ಅದೇ ಪ್ಲೇಸ್ಗೆ ಸೆಂಡ್ ಮಾಡಿ. ಸೊ ಇಲ್ಲಿ ಯಾವುದೇ ರೀತಿಯ ರೇಟ್ಗಳು ಅವ್ರಿಗೆ ಸೆಂಡ್ ಆಗಿರಲ್ಲ, ಲಿಂಕ್ ಕೂಡ ಸೆಂಡ್ ಆಗಿರಲ್ಲ. ಸೊ ಈ ಎಕ್ಸಾಂಪಲ್ ನಿಮಗೆ ಈ ಶರ್ಟ್ ಪ್ರೈಸು ಎಷ್ಟಿದೆ, 520 ರೂಪೀಸ್ ಇದೆ ಅಂದ್ಕೊಳ್ಳೋಣ. ಸೊ ಇದಕ್ಕೆ ನೀವು ಕಮಿಷನ್ ಆ್ಯಡ್ ಮಾಡಿ ಅವ್ರಿಗೆ ಡೆಲಿವರಿ ಕೊಡಬೇಕಾಗುತ್ತೆ. ಯಾವ ರೀತಿ ಅಂದರೆ, ಇಲ್ಲಿ ಪ್ರಾಡಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಪಿನ್ ಕೋಡ್ ಅವ್ರದ್ದು ಯಾವ ಊರು ಅಂತ ಚೆಕ್ ಮಾಡ್ಕೊಳ್ಳಿ, ಅವೈಲಬಿಲಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಆರ್ಡರ್ ನಾವು ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಅವ್ರಿಗೆ ಸೈಜ್ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಹತ್ರ ಕೂಪನ್ ಇದ್ದರೆ ಕೂಪನ್ ಹಾಕಿ ನಿಮ್ಗೆ ಇಲ್ಲಿ ಅಪ್ಲೈ ಕೊಟ್ಟರೆ ಡಿಸ್ಕೌಂಟ್ ಕೂಡ ಸಿಕ್ಕಿರುತ್ತೆ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಮೇಲ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕಂದ್ರೆ, ಇಲ್ಲಿ 559 ಇದೆ. ಸೊ ಇಲ್ಲಿ ನಿಮ್ಗೆ ಎಷ್ಟು ಕಮಿಷನ್ ಬೇಕೋ ಅಲ್ಲಿ ತುಂಬ ಕಡಿಮೆ ಹಾಕಿ, ಜಾಸ್ತಿ ಏನು ಹಾಕೋಕೆ ಹೋಗಬೇಡಿ. ಈ ಥರ ಹಾಕಿ ಡನ್ ಅಂತ ಕೊಟ್ಟು ಇಲ್ಲಿ ಕೆಳಗಡೆ ಬಂದು ಮಾರ್ಜಿನ್ ಅಮೌಂಟ್ ನೋಡ್ಬೋದು, 41 ರೂಪೀಸ್ ಇದೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಅವ್ರದ್ದು ಕಸ್ಟಮರ್ ನೇಮು, ಫೋನ್ ನಂಬರ್, ಅಡ್ರೆಸ್ ಎಲ್ಲ ಹಾಕ್ಕೊಂಡು ಅವ್ರಿಗೆ ಡೆಲಿವರಿ ಕೊಡಿ. ಸೊ ಅವರು ಪ್ರಾಡಕ್ಟನ್ನು ಡೆಲಿವರಿ ತೊಗೊಂಡು ಆಮೇಲೆ ನಂತರ ನಿಮಗೆ ಕಮಿಷನ್ ಅಮೌಂಟು ನಿಮ್ಮ ಅಕೌಂಟ್ಗೆ ಬಂದು ಆ್ಯಡ್ ಆಗುತ್ತೆ. ಸೊ ಅಲ್ಲಿ ಎಲ್ಲ ಆ್ಯಡ್ ಆಗುತ್ತೆ ಅಂದರೆ, ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ ಅಂತ ಇರುತ್ತೆ. ಬ್ಯಾಂಕ್ ಡೀಟೇಲನ್ನು ಆ್ಯಡ್ ಮಾಡಿ ಬಂದಿರೋ ಕಮಿಷನ್ ಅಮೌಂಟನ್ನು ನೀವು ವಿಡ್ರಾಲ್ ಮಾಡ್ಕೋಬೋದು. ಸೊ ವೀಕ್ಲಿ ಒಂದ್ಸರಿ ಕಮಿಷನ್ ಅಮೌಂಟು ನಿಮ್ಗೆ ಆ್ಯಡ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಯುವರ್ ಅರ್ನಿಂಗ್ಸ್ ಅಂತ ಇರುತ್ತೆ, ಅಲ್ಲಿ ಎಲ್ಲ ಇರುತ್ತೆ. ಅಲ್ಲಿ ಇಲ್ಲಿ ನೋಡ್ಬೋದು ನೀವು, ಅರ್ನಿಂಗ್ಸದಲ್ಲಿ ನಿಮಗೆಲ್ಲ ಬಂದಿರುತ್ತೆ. ಸೊ ಅದನ್ನು ಯೂಸ್ ಮಾಡ್ಬೋದು. ಹಾಗೆ ಇಲ್ಲಿ ನಿಮಗೆ ರೆಫರ್ ಆ್ಯಂಡ್ ಅರ್ನ್ ಅಂತ ಆಪ್ಷನ್ ಇದೆ. ರೆಫರ್ ಮಾಡೋದ್ರ ಮೂಲಕನೂ ಸುಮಾರು ಅಮೌಂಟ್ ಗಳಿಸ್ಬೋದು. ಸೊ ಆ ಬಂದಿರೋ ಅಮೌಂಟನ್ನು ನೀವೇನಾದರೂ ಪರ್ಚೇಸ್ ಮಾಡ್ತಾಯಿದ್ರೆ, ಆರ್ಡ್ರ್ ಮಾಡ್ತಾಯಿದ್ರೆ ಅದನ್ನು ಕಮಿಷನ್ ರೂಪದಲ್ಲಿ ಯೂಸ್ ಮಾಡ್ಬೋದು. ಅಂದರೆ 5 to 20% ಈ ಥರ ನಿಮಗೆ ಕಮಿಷನ್ ಸಿಗುತ್ತೆ. ಸೊ ರೆಫರಲ್ ಕೋಡು ನಿಮಗೆ ಇಲ್ಲಿ ಸ್ಕ್ರೀನಲ್ಲೂ ಕಾಣ್ತಾ ಇದೆ, ಅದನ್ನು ಕೂಡ ಯೂಸ್ ಮಾಡಿ. ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಆ ಲಿಂಕ್ ಮೂಲಕನೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ಅಪ್ಲಿಕೇಶನು. ಏನೋ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಹಾಕಿ ನೀವು ಕೇಳ್ಬೋದು. ನನಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಸೊ ಶೇರ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.